ಆನಿವರ್ಸರಿ. ಆದ್ರೆ ಆನಿವರ್ಸರಿ ಖುಷಿನೇ ಇಲ್ಲ. ನನ್ನ ತಿಂಡಿ ಕತೆ ಏನಾಗಿತ್ತು ಅಂತಂದ್ರೆ ಇವಾಗ ಏನ್ ಅದ್ವನ ಆಗಿರುತ್ತೆ ಗೊತ್ತಿಲ್ಲ, ಮತ್ತೆ ಇಲ್ಲ. ಇವತ್ತು ನೀನು ವಿಡಿಯೋದಲ್ಲಿ ಕಾಣಿಸ್ಬೇಕು ಆಗಲಿ ಹೋದ್ರೆ ಅಲ್ಲ ಹೋಗ ನನ್ಗೆ ಕೊಡಿದ್ರು ಫ್ರೆಂಡ್ಸ್. 4 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ 4th ವೆಡ್ಡಿಂಗ್ ಆನಿವರ್ಸರಿ. ಆದ್ರೆ ಆನಿವರ್ಸರಿ ಖುಷಿನೇ ಇಲ್ಲ. ನಮ್ಮ ಮನೆಯವರು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಟೀ ಮಾಡಿ ಕೊಟ್ರೆ ಇನ್ನೂ ಕುಡಿತಾ ಇಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಬಿಡ್ತಾರೆ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್. ಬೆಳಗಿಂದ ವ್ಲಾಗ್ ಮಾಡೋದಕ್ಕಾಗ್ಲಿಲ್ಲ. ಬೆಳಗ್ಗೆ ನನ್ನ ತಿಂಡಿ ಕತೆ ಏನಾಗಿತ್ತು ಅಂತಂದ್ರೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮತ್ತೆ ಸಾಂಬಾರ್ ಮಾಡಿದೆ. ಸಾಂಬಾರು ಖಾರ ಆಗ್ಬಿಟ್ಟಿತ್ತು, ಇಡ್ಲಿ ಚೆನ್ನಾಗಿ ಬಂದಿರ್ಲಿಲ್ಲ. ಅದಕ್ಕೆ ಬೆಳಗಿಂದ ವ್ಲಾಗ್ ಮಾಡ್ಲಿಲ್ಲ. ಅದೊಂದು ಮತ್ತೆ ಮಧ್ಯಾಹ್ನ ಅಡುಗೆನೂ ಸರಿಯಾಗಿ ಏನೂ ಮಾಡ್ಲಿಲ್ಲ. ಅದು ಇದು ತಿನ್ಕೊಂಡು ಕಾಲ್ ಹಾಕಿದ್ದೀನಿ. ಇವಾಗ ಸಂಜೆಯಿಂದ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ಕಂಪ್ಲೀಟ್ ಆಗಿ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಟೀ ಟೈಮ್. ಇವಾಗ ಟೀ ಕುಡಿಯೋಣ ಫ್ರೆಂಡ್ಸ್. ಫಸ್ಟ್ ಹಾಕೊಂಡ್ಬಿಡುತ್ತಿಲ್ಲ ಅಂತಂದ್ರೆ ನಮ್ಮನೆಯವ್ರನ್ನ ಕರಿಬೇಕು ಫಸ್ಟ್. ಅದು ಟೀ ಮಾಡಿ ಕಾಲೇ 5-10 ನಿಮಿಷದ ಮೇಲೆ ಆಯ್ತು. ಅದು ಇವಾಗ ಏನ್ ಅದ್ವನ ಆಗಿರುತ್ತೋ ಗೊತ್ತಿಲ್ಲ, ಮತ್ತೆ ಬಿಸಿ ಮಾಡ್ಬೇಕು ಏನೋ ನೋಡ್ತೀನಿ. ಆನಿವರ್ಸರಿ ಸ್ಪೆಷಲ್ ಇವತ್ತು ನೀನು ವಿಡಿಯೋದಲ್ಲಿ ಕಾಣಿಸ್ಕೊಬೇಕು ವ್ಲಾಗಲ್ಲಿ, ಓಕೆನಾ? ಫೋಟೋ ಗಿಟ ಎಲ್ಲ ಇಲ್ಲ, ವಿಡಿಯೋ ಮಾಡ್ತಾ ಊಟಕ್ಕೆ ಹೋದ್ರೆ ಅಲ್ಲ ಹೋಗೋಣ. ಅದೇ ತರನೇ ಸೌಂಡ್ ಕೊಡ್ತೀನಿ ನಾನು. ಯಜಮಾನ್ರೆ ಈ ತರ ಸೌಂಡ್ ಕೊಟ್ಟು ಫ್ರೆಂಡ್ಸ್ ಬ್ಯಾಡ್ ಅಂತ, ಓಕೆನಾ? ಅನಪ್ಪ ಮಿನ ಮಿನ ಫ್ರೆಂಡ್ಸ್, ಇವತ್ತು ನನ್ನ ಆನಿವರ್ಸರಿ ಅಂತ ನೋಡಲ್ಲ. ನನ್ ಗಂಡ ನನ್ಗೆ ಇಲ್ಲಿ ಕೊಡಿದ್ರು ಫ್ರೆಂಡ್ಸ್. ಇವಾಗ ಹೊಡಿಲಿಲ್ವಾ? ನಿಮ್ಮ ಒಂದ್ಸತ ಆಣೆಕು ಈ ನನ್ ಮಗನ ಅವ್ರ ಅಪ್ಪ ಗಳಿಕೆ ಪಾರ್ಟಿ ಸರಿ ಇಲ್ಲ ಫ್ರೆಂಡ್ಸ್. ಇವರಿಬ್ರು ಇವತ್ತು ರವಿ ಸಿಚುವೇಶನ್ ಹೆಂಗಿರ್ತದೆ ಅಂದ್ರೆ 4 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಗಿಸಿಕೊಳ್ಳುವುದು ಅದು ಹಿಂಗಿರ್ತತೆ. ನಿದ್ದೆ ಬತ್ತಾಯ್ತ ಮಗ್ನ? ಮನಿಕಂತೀಯ? ಮನಿಕಂಡ್ರೆ ಕಾರಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ಮನಿಕಂತೀಯ? ಮನಿಕಂಡ್ರೆ ಇಲ್ಲೇ ಬಿಟ್ಟೋಯ್ತೀವಿ. ಮಕ್ಕಳಿತೀಯಾ? ನಮ್ಮ ಮನೆಯವ್ರು ಬಾ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದು ಎಲ್ಲೆಲ್ಲೋ ಸುತ್ತಾಡಿಸಿ ಟ್ರಾಫಿಕ್ ಜಾಮಲ್ಲಿ ಬೇರೆ ಸಿಗಾಕೊಂಬಿಟ್ಟಿದ್ದ ಫ್ರೆಂಡ್ಸ್. ಆಮೇಲೆ ಬೇಜಾರಾಯ್ತಿತ್ತು. ನೀನು ಹೊರಗಡೆ ಕರ್ಕೊಂಬರೋದೇ ಬೇಡ, ನನ್ನ ಮನೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಿದ್ದೆ. ನನ್ನ ಮಗ ಹೊರಗಡೆ ಹೋದಾಗ ಅವನಿಗೆ ಮಿಸ್ ಮಾಡಿದೆ ಪಾನಿಪುರಿ ಮಸಾಲೆ ಈ ಥರದ್ದು ಕೊಡಿಸ್ಲೇಬೇಕು, ಇಲ್ಲಾಂದರೆ ಅಳ್ಕೊಂಡು ಕಣ್ಣಲ್ಲಿ ನೀರು ಬರೋಂಗೆ. ನೋಡಿ ಕಣ್ಣಲ್ಲೆಲ್ಲ ಎಷ್ಟು ನೀರು ಬಂದಿದೆ. ಅಳ್ತಾ ಇದ್ದ. ಆಮೇಲೆ ಕೊಡಿಸ್ಕೊಂಡು ಅವನ ಜೊತೆ ನಾನು ತಿನ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ನಮ್ಮ ಮನೆಯವ್ರು ಹೋಟ್ಲಿಗೆ ಹೋಗೋಣ ಅಂತಂದರು ಊಟಕ್ಕೆ. ನಾನು ಹೋಟೆಲ್ ಬೇಡ, ಪಾರ್ಸಲ್ ಎತ್ಕೊಂಬ ಮನೆಗೆ ಹೋಗ್ತೀನಿ ಅಂತ ಅಂದೆ. ಅವಾಗಿನ ಮಸಾಲೆ ತಿಂತಾಯಿದ್ವಿ, ಹಿಂದೆಲ್ಲೇ ಊಟ ಮಾಡಬೇಕು ಅಂದರೆ ಆಗಲ್ಲ ಅಂತ. ಅದಕ್ಕೆ ಅವ್ರು ಪಾರ್ಸಲ್ ತಗೋಕ್ಕೆ ಹೋಗಿದ್ರು, ನಾವು ಮಸಾಲೆ ತಿನ್ಕೊಂಡು ಕೂತಿದ್ವಿ. ತಿನ್ನು ಇವಾಗ. ಆ್ಯನಿವರ್ಸರಿ ದಿನನೂ ಗಲಾಟೆ ಫ್ರೆಂಡ್ಸ್. ನನಗೆ ನಾನ್ ವೆಜ್ ಬೇಕು ಅಂತ ನಮ್ಮ ಮನೆಯವ್ರು ವೆಜ್ ತಿನ್ನೋಣ ಅಂತ. ಅದಕ್ಕೆ ಇಬ್ರಿಗೂ ಬೇಡ ಅಂತ ಹೇಳ್ಬಿಟ್ಟು ಕುಷ್ಕ ಎತ್ಕೊಂಬಂದವ್ರೆ. ಆಮೇಲೆ ನನಗೆ ಬೇಡ ಬರೀ ರೈಸ್ ತಿನ್ನೋಕ್ಕಾಗಲ್ಲ ನನಗೆ ಅಂತಂದಿದ್ದಕ್ಕೆ ಆಮೇಲೆ ಕಬಾಬು ತೊಗೊಂಬಂದರು. ಮಜ್ಜಿಗೆ ಹಾಕೆಲ್ಲ ಅಧ್ವಾನ ಮಾಡ್ತಾಯಿದ್ದ. ಅದಕ್ಕೆ ಫಸ್ಟ್ ಮಜ್ಜಿಗೆ ಹಾಕಿರೋದು ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಿಕೊಂಡೆ.
ಇನ್ನು ನೈಟ್ ಮಲ್ಗೋಕ್ಕಿಂತ ಮುಂಚೆ ಈ ಥರ ನೀಟಾಗಿ ಜಡೆ ಹಾಕ್ಬಿಟ್ಟು ಮಲ್ಕೊತೀನಿ. ಕ್ಲಿಪ್ಸ್ ಎಲ್ಲ ಯಾವುದೂ ಹಾಕಿರೋದಿಲ್ಲ, ಯಾಕಂತಂದರೆ ಕೂದಲು ಕಟ್ಟಾಗುತ್ತೆ, ಅದರಿಂದ ಅಷ್ಟೇ. ಇನ್ನು ಮುಖ ತೊಳೆದು ಮಲಿಕೊತೀನಿ. ನನಗೆ ಮುಂಚೆ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಇರ್ತಿತ್ತು ಮೂಗು ಮೇಲೆಲ್ಲನ. ಅದರಿಂದ ಇದೊಂದು ಅಭ್ಯಾಸ ಮಾಡ್ಕೊಂಡಾಗಿಂದ ಸ್ವಲ್ಪ ಎಲ್ಲ ಕಂಟ್ರೋಲಿಗೆ ಬಂದಿದೆ. ನಾನು ನೈಟ್ ಹೊತ್ತು ಯಾವುದೇ ಸೋಪು ಮತ್ತು ಫೇಸ್ ವಾಶ್ ಯಾವುದೂ ಯೂಸ್ ಮಾಡೋದಿಲ್ಲ. ಕಡಲೆ ಹಿಟ್ಟಿಂದ ಮುಖ ತೊಳಿತೀನಿ. ಮತ್ತು ಕಣ್ಣಿಗೆ ಕಾಡಿಗೆ ಹಚ್ಚಿರೋದ್ರೂ ಅಷ್ಟೇ ನಾನು ರಿಮೂವ್ ಮಾಡಿಲ್ಲ, ಹಂಗೆ ತೊಳಿತಾ ಇದ್ದೀನಿ. ಯಾಕಂತಂದರೆ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಸ್ವಲ್ಪ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕಾಯಿಸ್ಕೊಂಡಿರೋದ್ರಿಂದ ಕಣ್ಣಿಗೆ ಆ ಥರದ್ದೆಲ್ಲ ಹಾಕ್ಬಾರ್ದು. ಅದರಿಂದ ನಾನು ಸ್ವಲ್ಪ ಟವಲಲ್ಲೇ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುಖ ಎಲ್ಲ ಒರೆಸ್ಕೊಂಡಾದ್ಮೇಲೆ ಯಾವುದಾದ್ರೂ ಕೋಲ್ಡ್ ಕ್ರೀಮು ಅಥವಾ ಮಾಯ್ಶ್ಚರೈಸರು ಯೂಸ್ ಮಾಡ್ಕೊತೀನಿ. ನನ್ನ ಹತ್ರ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ತೀನಿ. ಆದಷ್ಟು ನೈಟ್ ಹೊತ್ತು ಮೇಕಪ್ ರಿಮೂವ್ ಮಾಡೋದು ಬೆಸ್ಟು. ಯಾಕಂತಂದರೆ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗೋದು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗೋದು ಮತ್ತು ಓಪನ್ ಪೋರ್ಸ್ ಆಗೋದು, ಇದರಿಂದನೇ ಮೇಕಪ್ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಫೇಸ್ ವಾಶ್ ಮಾಡಿದ್ರೆ ಸ್ಕಿನ್ ಕೂಡ ನೀಟಾಗಿರುತ್ತೆ. ಯಾವುದೇ ರೀತಿ ರ್ಯಾಷಸ್ ಆಗೋದು, ಪಿಂಪಲ್ಸ್ ಆಗೋದು, ಓಪನ್ ಪೋರ್ಸ್ ಆಗೋದು ಈ ಥರ ಎಲ್ಲ ಯಾವುದೂ ಆಗೋದಿಲ್ಲ. ಅದರಿಂದ ನಾನು ಈ ಥರ ಒಂದು ಕ್ರೀಮ್ ಹಚ್ಬಿಟ್ಟು ಮಲ್ಕೊತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಇದೆ ಮೇಲೆ. ಇಷ್ಟೇ ಫ್ರೆಂಡ್ಸ್, ನಮ್ಮ ಆ್ಯನಿವರ್ಸರಿ ಕತೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೊಂದು ಬೇಜಾರಾಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ವರೆಗೂ ನೋಡಿ, ಅಷ್ಟೇ ಸಾಕು. ಓಕೆ, ಟೇಕ್ ಕೇರ್, ಬಾಯ್.